ಶ್ರೀ ಗುರುಭ್ಯೋ ನಮಃ. ಮನಸ್ಸಿನಲ್ಲಿ ರಾಮಾಯಣವನ್ನೇ ನೆನೆಸ್ಕೊಳ್ತಾ ಇರುವಂಥ ವಾಲ್ಮೀಕಿ ಮಹರ್ಷಿಗಳಿಗೆ ಆ ಕ್ರೌಂಚ ಪಕ್ಷಿಗಳಲ್ಲಿ ಒಂದು ಗಂಡು ಪಕ್ಷಿಯನ್ನು ಬೇಟೆಗಾರ ಸಾಯಿಸಿದಾಗ ಅವರ ಅಂದ್ಕೊಂಡಿರಲಿಲ್ವಂತೆ ಅಪ್ರಯತ್ನಿಕವಾಗಿ ಈ ಘಟನೆಯನ್ನು ನೋಡಿಬಿಟ್ಟು ಭಾಳನೇ ದುಃಖ ಪಡ್ತಾರೆ. ಇಷ್ಟು ಮುಂಚೆ ಅವರು ಕೊಲೆಗಾರರಾಗಿರ್ತಾರೆ, ಸುಲಿಗೆಗಾರರಾಗಿರ್ತಾರೆ ಪೂರ್ವಾಶ್ರಮದಲ್ಲಿ. ಆದರೆ ರಾಮನಾಮ ಅನ್ನುವಂಥದ್ದು ಅವರ ಮನಸ್ಸನ್ನು ಎಷ್ಟು ಚಿತ್ತಶುದ್ಧಿ ಮಾಡಿದೆ, ಎಷ್ಟು ಕರುಣೆ ತರಿಸಿದೆ ಅಂತ ನಾವಿಲ್ಲಿ ಆಲೋಚನೆ ಮಾಡಬೇಕಾಗುತ್ತೆ. ಆ ಚಿಕ್ಕ ಪಕ್ಷಿ ಸತ್ತಾಗ ಬೇರೆಯವರಾಗಿದ್ದರೆ ಅದನ್ನು ಹೇಗೆ ರೆಕ್ಕೆ ಮುರಿತಾನೆ, ಬೇಟೆಗಾರ ಹೇಗೆ ಸುಟ್ಕೊಂಡು ತಿಂತಾನೆ ಅಂತ ಒಂದು ವಿನೋದವನ್ನು ನೋಡುವಂಥ ಪರಿಸ್ಥಿತಿಯಲ್ಲಿ ನನ್ನಂಥವರಾದರೆ ಇರ್ತಾಯಿದ್ರು. ಅದಕ್ಕೋಸ್ಕರನೇ ಅವರು ಭಾಳನೇ ದುಃಖಪಟ್ಬಿಟ್ಟು ಅವರು ಮನಸ್ಸಿನಲ್ಲಿ ದುಃಖಪಟ್ಟಿರುವಂಥದ್ದು ವಾಕ್ಕಾಗಿ ಹೊರಗಡೆ ಬರುತ್ತೆ. ರಾಮಾಯಣದ ಮೊದಲನೇ ಶ್ಲೋಕ, ನಿಷಾದಂತು ಪ್ರತಿಷ್ಠಾಂ ತ್ವಾಂ ಮಗಾಂ ಶಾಶ್ವತೀ ಸ್ವಮಾಂ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ ಅನ್ನುವಂಥ ಒಂದು ಶ್ಲೋಕ ಬರುತ್ತೆ. ಇದು ರಾಮಾಯಣದ ಮೊದಲನೇ ಶ್ಲೋಕವಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಚಳ್ಳಕೆರೆ ಲತಾ ಶ್ರೀ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಜೈ ಶ್ರೀರಾಮ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.